ಹಾಯ್ ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆನ್ಷಿಯೇಷನ್ ಮೇಲೆ ಬರುವ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಹಾಗೆ ಈ ಡಿಫ್ರೆನ್ಷಿಯೇಷನ್ ಚಾಪ್ಟರಲ್ಲಿ ನೀವು ಮಾಸ್ಟ್ರಿ ಹೊಂದಬೇಕಾಗಿತ್ತು ಅಂದರೆ 2 ಪಾಯಿಂಟ್ಸ್ ನಿಮಗೆ ಬೇಕೇ ಬೇಕು, ಗೊತ್ತಿರಲೇಬೇಕು. ಒಂದನೇದು ಈ ಡಿಫ್ರೆನ್ಷಿಯೇಷನ್ ಚಾಪ್ಟರಲ್ಲಿ ಬರುವ ಎಲ್ಲ ಫಾರ್ಮುಲಾಸ್ಗಳನ್ನು ಬಾಯಿಡಬೇಕು. ಎರಡನೇದು ಪ್ರತಿಯೊಂದು ಬರುವ ಪ್ರಾಬ್ಲಮ್ಸ್ಗೆ ಆ ಫಾರ್ಮುಲಾಸ್ಗಳು ಅಪ್ಲೈ ಮಾಡೋಕ್ಕೆ ಬರಬೇಕು. ಈ ಎರಡು ಸಂಗತಿ ಗೊತ್ತಿದ್ರೆ ಸಾಕು, ಈ ಡಿಫ್ರೆನ್ಷಿಯೇಷನ್ ಚಾಪ್ಟರ್ 90% ಕವರ್ ಆದಂಗೆ, ತುಂಬ ಈಸಿಯಾಗಿ ಬರುತ್ತೆ. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಾವು ಈ ಡಿಫ್ರೆನ್ಷಿಯೇಷನ್ ಚಾಪ್ಟರ್ದು ಕಂಪೋಸಿಟ್ ಫಂಕ್ಷನ್ ಹೆಂಗೆ ಬಿಡಿಸೋದನ್ನು ನೋಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಂದೆ ಹೋಗಿ ಹೇಳ್ತೀನಿ. ಫಂಕ್ಷನ್ ಎಫ್ ಆಫ್ ಎಕ್ಸ್ಗೆ ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಏನು ಮಾಡಿದ್ದೀವಿ, ನಾನು ಡಿಫ್ರೆನ್ಸಿಯೇಟ್ ಮಾಡಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಎದರಿಂದ, ಎಕ್ಸಿಂದ, ಅಂದರೆ ಡಿ ಎಕ್ಸ್. ಯಾವುದಕ್ಕೆ ಡಿಫ್ರೆನ್ಸಿಯೇಟ್ ಮಾಡಿದ್ದೀನಿ? ಈ ಫಂಕ್ಷನ್ಗೆ. ಈ ಫಂಕ್ಷನ್ ಯಾವುದು? ಎಫ್ ಆಫ್ ಎಕ್ಸ್. ಸಪೋಸ್ ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಸಿಯೇಟ್ ಮಾಡಿದಾಗ ಏನು ಸಿಕ್ತು? ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು ಅಂತ ಅನ್ಕೊಳ್ಳಿ. ರೈಟ್, ಅರ್ಥ ಆಗುತ್ತಾ? ಈಗ ನೋಡಿ, ಸಪೋಸ್ ಅದೇ ಫಂಕ್ಷನ್ ಎಫ್ ಆಫ್ ವೈ ಇದ್ರೆ ನಾವು ಡಿಫ್ರೆನ್ಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ ಮಾಡಿದಾಗ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ವೈ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ದ್ಯಾಟ್ ವೈ. ಅಂದರೆ ಇಲ್ಲಿ ನಾನು ಹೇಳೋಕೆ ಬರೋದು ಇಷ್ಟು. ವಿತ್ ರೆಸ್ಪೆಕ್ಟ್ ಏನಿದೆ ನೋಡಿ, ಇಲ್ಲಿ ಎಕ್ಸ್. ಇಲ್ಲಿ ಈ ಫಂಕ್ಷನ್ನು ಯಾವುದ್ರದ್ದು ಫಂಕ್ಷನ್ ಇದೆ? ಇದು ಎಕ್ಸ್ರದ್ದು. ವಿತ್ ರೆಸ್ಪೆಕ್ಟು ಮತ್ತು ಈ ಫಂಕ್ಷನ್ ಯಾವುದಿರುತ್ತೋ ಅವೆರಡು ಸೇಮ್ ಇದ್ದರೆ, ಓಕೆ, ಸಿಂಪಲ್ ಆಗಿ ಏನು ಬಂತು? ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ಅದೇ ಇಲ್ಲಿ ಏನಿದೆ ನೋಡಿ, ಫಂಕ್ಷನ್ನು ವೈ ಇದೆ, ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ವೈ ಅಂದಂಗೆ. ಹೌದಾ? ಇಲ್ಲೇನಿದೆ? ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ, ಇಲ್ಲೇನಿದೆ? ವೈ ಇದೆ. ಎರಡು ಚೇಂಜ್ ಇದೆಯಲ್ಲ, ಈ ಚೇಂಜ್ ಇದ್ರೆ ಏನಾಗುತ್ತೆ ಅಂದರೆ ಅದು ಕಂಪೋಸಿಟ್ ಫಂಕ್ಷನ್ ಅಂತ ಅನ್ಸ್ಕೊಳ್ಳುತ್ತೆ. ರೈಟ್, ಹೀಗಿದ್ದಾಗ ಈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತು ಇಲ್ಲಿ ಫಂಕ್ಷನ್ ಏನು ವೇರಿಯಬಲ್ ಇರುತ್ತಲ್ಲ, ಇದು ಚೇಂಜ್ ಇತ್ತು ಅಂದರೆ ಏನು ಮಾಡ್ಕೋಬೇಕಂದ್ರೆ, ಈ ಫಂಕ್ಷನ್ ಡಿಫ್ರೆನ್ಸಿಯೇಟ್ ಏನು ಬಂತು? ಎಫ್ ಡ್ಯಾಶ್ ಆಫ್ ವೈ ಬಂತು, ಇಂಟು ಮಲ್ಟಿಪ್ಲೈ ಬೈ ಡಿ ಬೈ ಡಿ ಎಕ್ಸ್ ಆಫ್ ಅದೇನು ಚೇಂಜ್ ಇರುತ್ತಲ್ಲ ಅದನ್ನು ಬರ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೋತೀನಿ, ಇಲ್ಲಿ ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏನು ತಗೋತೀನಿ? ಒಂದು ಫಂಕ್ಷನ್ ತಗೋತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಇದನ್ನು ಡಿಫ್ರೆನ್ಸಿಯೇಟ್ ಮಾಡಿ. ನಾವು ಡಿಫ್ರೆನ್ಸಿಯೇಟ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೈಟ್, ಎಫ್ ಆಫ್ ಎಕ್ಸ್ ಅಂದರೆ ಏನಿಲ್ಲ? ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಇಸ್ ಇಟ್ ದ್ಯಾಟ್? ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಫಂಕ್ಷನ್ ಯಾವುದಿಲ್ಲ? ಸೈನ್. ಓಕೆ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಏನಿದೆ? ಎಕ್ಸ್ ಇದೆ. ರೈಟ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಇಲ್ಲೇನಿದೆ? ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಇದೆ, ಚೇಂಜ್ ಇದೆಯಲ್ಲ. ಹಾಗಾದರೆ ಇದೇನಂತಾರೆ? ಕಂಪೋಸಿಟ್ ಫಂಕ್ಷನ್. ಕಂಪೋಸಿಟ್ ಫಂಕ್ಷನ್ ಅಂದರೆ ಫಂಕ್ಷನ್ ಆಫ್ ಫಂಕ್ಷನ್. ಇಲ್ಲೇ ಒಂದೇ ಫಂಕ್ಷನ್ ಇಲ್ಲ, ಒಂದಕ್ಕಿಂತ ಜಾಸ್ತಿ ಫಂಕ್ಷನ್ ಕೂಡಿದೆ, ಅದ್ರ ಕಾಲಂದ ಏನಂತಾರೆ? ಇದಕ್ಕೆ ಕಂಪೋಸಿಟ್ ಫಂಕ್ಷನ್ ಅಂತಂತಾರೆ. ಹೀಗಿದ್ದಾಗ ಹೇಗೆ ಮಾಡ್ಕೋಬೇಕು? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್. ಮೇನ್ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಅಂದ್ರೆ ಏನು? ಕಾಸ್ ಎಕ್ಸ್. ಹೌದಲ್ವಾ? ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಕಾಸ್ ಎಕ್ಸ್ ಇತ್ತು, ಎಕ್ಸ್ ಬಂದಿತ್ತು, ಇಲ್ಲೇ ಎಕ್ಸ್ ಸ್ಕ್ವೇರ್ ಇದೆ, ಸೊ ಎಕ್ಸ್ ಸ್ಕ್ವೇರ್ ಬರೀಬೇಕು. ಇಂಟು ಚೇಂಜ್ ಇದ್ದಾಗ ಏನು ಮಾಡಬೇಕಂತ ಹೇಳಿದ್ದೀನಿ ನಾನು? ಇದಕ್ಕೆ ಮಲ್ಟಿಪ್ಲೈ ಬೈ ಡಿ ಎಕ್ಸ್ ಆಫ್ ಏನು ಚೇಂಜ್ ಆಗಿರುತ್ತಲ್ಲ ಅದನ್ನು ಬರೆಯೋದು. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು
ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಇದಾಗಿ ಬರ್ಕೊಳ್ಳೋದು ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಇದು ಯಾವ ಫಾರ್ಮುಲಾ ಲಿಂಕ್ ಆಗುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್. ಮೇನ್ ಫಾರ್ಮುಲಾ ಯಾವುದು? ಎಕ್ಸ್ ರೆಸ್ ಟು ಎನ್ ಗೆ ಅಪ್ಲೈ ಆಗುತ್ತೆ ಇದು, ಹೌದಲ್ವಾ? ಎಕ್ಸ್ ಇದೆ ಬೇಸಲ್ಲೇ, ಪವರಲ್ಲಿ ಏನಿದೆ 2 ಇದೆ. ಇಲ್ಲಿ ಎಕ್ಸ್ ಅಲ್ಲಿ ಬೇಸಲ್ಲಿ ಎಕ್ಸ್ ಇದೆ, ಪವರಲ್ಲಿ ಎನ್ ಇದೆ. ಸೊ ಈ ಫಾರ್ಮುಲಾ ಏನು? ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಎನ್ ಅಂದ್ರೆ ಎಷ್ಟು? ಇಲ್ಲಿ 2. ಸೊ ಏನು ಬರ್ಬೇಕು? ನಾವೇನು ಬರಿತೀವಿ? ಎನ್ ಅಂದರೆ 2, ಎಕ್ಸ್ ರೆಸ್ ಟು 2 ಮೈನಸ್ 1 ಇಸ್ ಈಕ್ವಲ್ ಟು 2x. 2 ಮೈನಸ್ 1 ಅಂದರೆ 1 ಇಂಟು ಕಾಸ್ ಎಕ್ಸ್ ಸ್ಕ್ವೇರ್. ಈ ರೀತಿ ಬಿಡ್ಸಕ್ಕೆ ಬರಬೇಕು. ಇದು ಮಾಡ್ಕಟ್ ಮಾಡಿ. ಇನ್ನು 2 ಎಕ್ಸಾಂಪಲ್ಲು ಪೋಸ್ಟ್ ಮಾಡೋಕ್ಕೆ ಬರುತ್ತಲ್ಲ. ಸೊ ಸೆಕೆಂಡ್ ಎಕ್ಸಾಂಪಲ್ಲು ನೋಡೋಣ. f of x is equal to cos of root x. ರೈಟ್, ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಮ್ಮ. ಹೆಂಗೆ ಬರುತ್ತೆ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿಲ್ಲ ಕೊಟ್ಟುವಂಥ ಫಂಕ್ಷನ್ನು ಕಾಸ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಯಾವ ಮೇನ್ ಫಾರ್ಮುಲಾಕ್ಕೆ ಅಪ್ಲೈ ಆಗುತ್ತೆ ನೋಡಿ? ಡಿ ಬೈ ಡಿ ಎಕ್ಸ್ ಆಫ್, right, d by dx of cos x, right, cos x, right. So d by dx of cos x ಅಂದ್ರೆ ಏನು? ಮೋನ್ ಫಾರ್ಮುಲಾ ಮೈನಸ್ sin x, is it that? ಸೊ ಇಲ್ಲಿ ಏನು ಬರುತ್ತೆ? ಮೈನಸ್ sin x ಬದಲು ಏನಿದೆ ಇಲ್ಲಿ? ರೂಟ್ ಎಕ್ಸ್ ಇದೆ. ಸೊ ರೂಟ್ ಎಕ್ಸ್ ಇಂಟು ಚೇಂಜ್ ಇದೆಯಲ್ಲ ವಿತ್ ರೆಸ್ಪೆಕ್ಟ್ ಟು ಮತ್ತೆ ಈ ವೇರಿಯಬಲ್ಲು. ಸೊ ಮೈನಸ್ sin ರೂಟ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಚೇಂಜ್ ಇತ್ತು ಅಂದ್ರೆ ಏನು ಮಾಡ್ಬೇಕಂತ ಹೇಳಿದ್ದೀನಿ ನಾನು? ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಚೇಂಜ್ ಆಗಿರೋದು ಬರ್ಕೊಳ್ಳೋದು ಅಂದರೆ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ ಮೇನ್ ಫಾರ್ಮುಲಾದಲ್ಲಿ ಇದೆ ಏನಿದೆ? 1/2 ರೂಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಮ್ಮ. ಇಲ್ಲಿ ಮೇನ್ ಬರಬೇಕಾಗಿತ್ತು ಅಂದರೆ ಮೇನ್ ಫಾರ್ಮುಲಾ ಮತ್ತು ಅದನ್ನು ಕನೆಕ್ಟ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿ ಬೇಕಷ್ಟೇ. ಥರ್ಡ್ ಎಕ್ಸಾಂಪಲ್ಲು ಬರ್ಕೊಳ್ಳಿ. 3x 2x ಪ್ಲಸ್ 1 ಬ್ರಾಕೆಟ್ ಕ್ಯೂಬ್ ಇದೇನಿದು? ಎಫ್ ಆಫ್ ಎಕ್ಸ್, ರೈಟ್, ವಿತ್ ರೆಸ್ಪೆಕ್ಟ್ ಟು ಏನು ಹೇಳಿದಾನೆ ಅವನು? ಎಕ್ಸ್ ಅಂತ ಹೇಳಿದ್ದಾನೆ. ಸೊ ಮಾಡಿ ಡಿ ಬೈ ಡಿ ಎಕ್ಸ್ ಆಫ್ ಫಂಕ್ಷನ್ ಏನು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನಿಲ್ಲ? 2x ಪ್ಲಸ್ 1 ಬ್ರಾಕೆಟ್ ಕ್ಯೂಬ್ ಈಸ್ ಈಕ್ವಲ್ ಟು ನೋಡಿಲಿ ಇದು ಯಾವ ಒಂದು ಮೇನ್ ಫಾರ್ಮುಲಾಕ್ಕೆ ಲಿಂಕ್ ಆಗುತ್ತೆ ಕಂಪೇರ್ ಮಾಡಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್, ಡಿ ಬೈ ಎಕ್ಸ್ ಆಫ್ ಎಕ್ಸ್ ರೆಸ್ ಟು ಎನ್ ಅಂದ್ರೆ ಏನು? ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ? 2x ಪ್ಲಸ್ 1 ಇದೆ. ಎನ್ ಅಲ್ಲೇ ಎನ್ ಜಾಗದಲ್ಲಿ ಏನಿದೆ? 3 ಇದೆ. ಹಾಗಾದರೆ ಕಂಪೇರ್ ಮಾಡಿ ಬರೀರಿ. ಎನ್ ಅಂದರೆ ಎಷ್ಟಿಲ್ಲಿ? 3 ಇಂಟು ಎಕ್ಸ್ ಅಂದರೆ 2x ಪ್ಲಸ್ 1, 2x ಪ್ಲಸ್ 1 ರಷ್ಟು ಎನ್ ಮೈನಸ್ 1 ಅಂದರೆ 3 ಮೈನಸ್ 1 ಇಂಟು ನೋಡಿಲ್ಲ ಎಕ್ಸ್ ಜಾಗದಲ್ಲಿ ಏನಿದೆ ಇಲ್ಲಿ? 2x ಪ್ಲಸ್ 1 ಇದೆ. ಹಾಗಾದ್ರೆ ಏನು ಬರೀಬೇಕು? ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಏನು ಚೇಂಜ್ ಆಗಿದೆ? ಎಕ್ಸ್ ಜಾಗದಲ್ಲಿ ಏನಿದೆ? 2x ಪ್ಲಸ್ 1 ಇದೆಯಲ್ಲ, ಸೊ ಅದನ್ನು ಬರ್ಕೋಬೇಕು. 2x ಪ್ಲಸ್ 1 ಈಸ್ ಈಕ್ವಲ್ ಟು 2x ಪ್ಲಸ್ 1, 3 ಮೈನಸ್ 1 2 ಇಂಟು ಡಿ ಬೈ ಡಿ ಎಕ್ಸ್ ಆಫ್ 2x. ಡಿ ಬೈ ಡಿ ಎಕ್ಸ್ ಆಫ್ 2x ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ 2x ಪ್ಲಸ್ ಓಕೆ ಡಿ ಬೈ ಡಿ ಎಕ್ಸ್ ಆಫ್ 1 ಸೆಪ್ರೇಟ್ ಆಗಿ ಬರಿತೀನಿ ನಾನು. ಈಸ್ ಈಕ್ವಲ್ ಟು ಏನು ಬಂತು ನೋಡಿ? 3 ಆಫ್ 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 2 ಕಾನ್ಸ್ಟೆಂಟ್ ಇದೆ ಇಲ್ಲಿ ಹೊರಗೆ ಬಂತು. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಎಷ್ಟು? 1
ಪ್ಲಸ್ ಡಿ ಬೈ ಎಕ್ಸ್ ಆಫ್ 1 ಅಂದರೆ ಕಾನ್ಸ್ಟೆಂಟ್, ಡಿ ಬೈ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಅಂದ್ರೆ ಏನು 0. ಸೊ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ನನಗೆ 3 ಆಫ್ 2x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 2 ಇಂಟು 1 2 2 ಇಂಟು 3 ಎಷ್ಟಾಯಿತು 6. ಓಕೆ, ದಿಸ್ ಇಸ್ ದಿ ಫೈನಲ್ ಆನ್ಸರ್ ವಿ ಗಾಟ್. ಹಾಗೆ ಮುಂದೆ ಬರುವ ಎಲ್ಲ ಪ್ರಾಬ್ಲಮ್ನ ಇದೇ ರೀತಿ ಸಾಲ್ವ್ ಮಾಡ್ಕೋತಾ ಹೋಗಬೇಕು. ಓಕೆ, ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಬಟನ್ ಒತ್ತೆ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.